ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿಗೆ ಸಂಬಂಧಪಟ್ಟಾಗೆ ಚಾಪ್ಟರ್ 2 ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಏನಿದೆ, ಈ ಚಾಪ್ಟರ್ ಅಲ್ಲಿ ಬರುವಂತಹ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಇಂಪಾರ್ಟೆಂಟ್ ಯಾವುದು ವಿತ್ ಆನ್ಸರ್ಸ್ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಚಾಪ್ಟರ್ ಅಲ್ಲಿ ಬರುವಂತಹ ಮ್ಯಾಕ್ ದ ಫಾಲೋಯಿಂಗ್ ಕ್ವಶನ್ಸ್ ಯಾವುದು ವಿತ್ ಆನ್ಸರ್, ಟ್ರೂ ಆರ್ ಫಾಲ್ಸ್ ಕ್ವಶನ್ ನ ಯಾವ ರೀತಿಯಾಗಿ ಕೇಳ್ತಾರೆ ವಿತ್ ಆನ್ಸರ್ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಕ್ವಶನ್ ಬ್ಯಾಂಕ್ ಏನಿದೆ, ಇದು ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ರಿವೈಸ್ಡ್ ಕ್ವಶನ್ ಬ್ಯಾಂಕ್. ಇದರಲ್ಲಿ ಕೊಟ್ಟಿರುವಂತಹ ಎಲ್ಲಾ ಕ್ವಶನ್ಸ್ಗಳಿಗೂ ನೀವು ಪ್ರಿಪೇರ್ ಆಗಬೇಕು. ಅಕೌಂಟೆನ್ಸಿಯಲ್ಲಿ ಪ್ರಾಬ್ಲಮ್ ಎಷ್ಟು ಮುಖ್ಯನೋ ಥಿಯರಿ ಕಾನ್ಸೆಪ್ಟು ಅಷ್ಟೇ ಮುಖ್ಯ. ಹಾಗಾಗಿ ಎವ್ರಿ ಚಾಪ್ಟರ್ ಅಲ್ಲಿ ಬರುವಂತಹ MCQ, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಕ್ ದ ಫಾಲೋಯಿಂಗ್ 1 ಮಾರ್ಕ್, 2 ಮಾರ್ಕ್ಸ್, ಥಿಯರಿ ಕ್ವಶನ್ಸ್, ಟ್ರೂ ಆರ್ ಫಾಲ್ಸ್ ಇವೆಲ್ಲವೂ ನೋಡ್ಕೊಳ್ಬೇಕು. ಹಾಗಾದ್ರೆ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ ಅಲ್ಲಿ ಥಿಯರಿ ಕಾನ್ಸೆಪ್ಟ್ ಯಾವ್ದಾವ್ದು ರೈಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾ ಇರಲ್ಲ ಅನ್ನುವಂಥ ಕಾರಣಕ್ಕೆ ಫಸ್ಟ್ ಚಾಪ್ಟರ್ಗೆ ಸಂಬಂಧಪಟ್ಟಾಗೆ ಎಲ್ಲ MCQ, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಕ್ ದ ಫಾಲೋಯಿಂಗ್, ಟ್ರೂ ಆರ್ ಫಾಲ್ಸ್, 1 ಮಾರ್ಕ್, 2 ಮಾರ್ಕ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ. ಈ ಹಿಂದಿನ ವಿಡಿಯೋದಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಚಾಪ್ಟರ್ಗೆ ಸಂಬಂಧಪಟ್ಟಾಗೆ ಈ ಚಾಪ್ಟರ್ ಅಲ್ಲಿ ಬರುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಜೊತೆಗೆ 1 ಮಾರ್ಕಿಗೂ ಕೂಡ ಕೆಲವೊಂದು ಪ್ರಾಬ್ಲಮ್ಗಳನ್ನ ಕೇಳ್ತಾರೆ. ಜಸ್ಟ್ 1 ಮಾರ್ಕಿಗೆ ಯಾವ ರೀತಿ ಪ್ರಾಬ್ಲಮ್ಸನ್ನ ಕೇಳ್ತಾರೆ, ನೀವು ಹೇಗೆ ಆನ್ಸರ್ ಬರಿಬೇಕು ಅನ್ನೋದನ್ನ ಸೊಲ್ಯೂಷನ್ ಕೊಟ್ಟಿದ್ದೀನಿ. 1 ಮಾರ್ಕಿಗೆ ರೇಷಿಯೋಸ್ ಆಗಿರಬಹುದು ಅಥವಾ ಗುಡ್ ವಿಲ್ ಕ್ಯಾಲ್ಕುಲೇಷನ್ ಬಗ್ಗೆ ಆಗಿರಬಹುದು ಕ್ವಶನ್ಗಳನ್ನ ಕೇಳ್ತಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟು. ಈ ರೀತಿಯ ಕ್ವಶನ್ಸ್ಗಳೇ ಜಾಸ್ತಿ ಬರುವಂಥದ್ದು ಎಕ್ಸಾಮಿಗೆ. ಹಾಗಾಗಿ ಲಾಸ್ಟ್ ವಿಡಿಯೋದಲ್ಲಿ ಟೋಟಲ್ ಆಗಿ 18 ಕ್ವಶನ್ಸ್ ಅನ್ನ ಕೊಟ್ಟಿದ್ದೀನಿ. ಈ 18 ಕ್ವಶನ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಮೇ ಇದೆ. ಸೊ 1 ಮಾರ್ಕಿಗೆ ಪ್ರಾಬ್ಲಮ್ಮೇ ಕೇಳುವಂಥದ್ದು. ಸೊ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಆ ವಿಡಿಯೋನ ಕರೆಕ್ಟಾಗಿ ನೋಡ್ಕೊಳ್ಳಿ ಮಕ್ಕಳೇ, ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಈ ರೀತಿಯ ಪ್ರಾಬ್ಲಮ್ಗಳೇ ನಿಮ್ಮ ಆನ್ಯುವಲ್ ಎಕ್ಸಾಮಿನ ಫಸ್ಟ್ ಕ್ವಶನ್ ಆಗಿರುತ್ತೆ, ಅದು ನಿಮಗೆ ನೆನಪಿರಲಿ. ಸೊ ಇದಾದ ನಂತರ ಈ ವಿಡಿಯೋದಲ್ಲಿ ಇವಾಗ ಇದೇ ಚಾಪ್ಟರ್ ಅಲ್ಲಿ ಅಂದ್ರೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಏನಿದೆಯಲ್ಲ ಮಕ್ಕಳೇ, ಈ ಚಾಪ್ಟರ್ ಅಲ್ಲಿ ಬರುವಂತಹ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಯಾವುದು ಅಂತ ನೋಡ್ಕೊಳ್ಬೇಕು. ಬ್ರಾಕೆಟ್ ಅಲ್ಲಿ ಆನ್ಸರ್ ಇರುತ್ತೆ, ನೀವು ಒಂದ್ಸಲ ನೋಡ್ಕೊಂಡ್ರೆ ಸಾಕು, ಎಕ್ಸಾಮ್ ಅಲ್ಲಿ ನಿಮಗೆ ನೆನಪಾಗ್ಬಿಡುತ್ತೆ. ಹಾಗಾಗಿ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ನ ನೋಡ್ಕೊಳ್ಬೇಕು. ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸ್ ಆದ್ರ ಮೇಲೆ ಇಲ್ಲಿ ಮ್ಯಾಕ್ ದ ಫಾಲೋಯಿಂಗ್ ಟಾಪಿಕ್ ಯಾವ್ದಾವ್ದು ಬರುತ್ತೆ ಈ ಚಾಪ್ಟರ್ ಅಲ್ಲಿ ಅನ್ನುವಂತಹ ಕ್ವಶನ್ ಕೂಡ ಇದೆ. ಆನ್ಸರ್ ನ ಹಾಕಿಟ್ಟಿದ್ದೀನಿ, ಇದನ್ನ ಕೂಡ ನೋಡ್ಕೊಳ್ಬೇಕು. ಅದಾದ್ಮೇಲೆ ಟ್ರೂ ಆರ್ ಫಾಲ್ಸ್ ಕ್ವಶನ್ಸ್ ಕೂಡ ಇದೆ. ಹಾಗಾದ್ರೆ ನಿಮ್ಮ ಹತ್ರ ಕ್ವಶನ್ ಬ್ಯಾಂಕ್ ಇದ್ರೆ ಆನ್ಸರ್ನ ಬರ್ಕೊಳ್ಳಿ. ಕ್ವಶನ್ ಬ್ಯಾಂಕ್ ಇಲ್ಲ ಅಂದ್ರೆ ಎಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು. ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಮಾಡಿಟ್ಕೊಳ್ಳಿ. ಪ್ರಿಂಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಹೆವಿ ಆಗುತ್ತೆ, ಅಮೌಂಟ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಈ ಕ್ವಶನ್ಸ್ ನ ಒಂದು ಕಡೆ ವಿಡಿಯೋ ನೋಡ್ತಿದ್ದೀರಲ್ಲ, ಒಂದು ಕಡೆ ನೀಟಾಗಿ ಬರ್ದಿಟ್ಕೊಳ್ಳಿ. ಫಸ್ಟ್ ಚಾಪ್ಟರು, ಸೆಕೆಂಡ್ ಚಾಪ್ಟರು, ಈಗ ನಾನು ಸೆಕೆಂಡ್ ಚಾಪ್ಟರ್ ಅಲ್ಲಿ ಇದ್ದೀನಿ, ನೆಕ್ಸ್ಟ್ ಥರ್ಡ್ ಚಾಪ್ಟರು, ಫೋರ್ತ್, ಹಾಗೆ ಪ್ರತಿ ಚಾಪ್ಟರ್ ಇಂದು ಥಿಯರಿ ಕ್ವಶನ್ಸ್ ನಾನು ಕೊಡ್ತೀನಿ. ಹಾಗಾಗಿ ಒಂದ್ ಕಡೆ ನೋಟ್ ಡೌನ್ ಮಾಡಿಟ್ಕೊಂಡ್ರೆ ಸಾಕು, ನೀವು ಅದನ್ನ ಓದ್ಕೊಂಡು ಹೋದ್ರು ಆರಾಮಾಗಿ ಒಳ್ಳೆ ಸ್ಕೋರ್ ಅನ್ನ ಮಾಡಬಹುದು. ಓಕೆನಾ? ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಎಲ್ಲ ಥಿಯರಿ ಟಾಪಿಕ್ಕು ಸಿಗುತ್ತೆ ಅಂತ ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ. ಕರೆಕ್ಟಾಗಿ ನೀವು ವಿಡಿಯೋಸ್ಗಳನ್ನ ವಾಚ್ ಮಾಡುವಾಗ ಪ್ರಾಬ್ಲಮ್ ನೀವು ಎಷ್ಟು ವರ್ಷ ಈ ಹಿಂದೆ ನಾನು ಅಪ್ಲೋಡ್ ಮಾಡಿರುವಂತಹ ಯಾವ ವಿಡಿಯೋ ನೋಡಿದ್ರು ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ಅಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಗಿರ್ಬೋದು, ಗ್ಯಾರಂಟಿ ಆಫ್ ಪಾರ್ಟ್ನರ್ ಆಗಿರ್ಬೋದು, ಪ್ರಾಡಕ್ಟ್ ಮೆಥಡ್ ಆಗಿರ್ಬೋದು, ರೇಷಿಯೋಸ್ಗಳ ಬಗ್ಗೆ, ಗೇನ್ ರೇಷಿಯೋ, NPSR, ಸ್ಯಾಕ್ರಿಫೈಸ್ ಆಗಿರ್ಬೋದು, 12 ಮಾರ್ಕ್ಸಿನ ಮೋಸ್ಟ್ ಇಂಪಾರ್ಟೆಂಟ್ ಅಡ್ಮಿಷನ್, ರಿಟೈರ್ಮೆಂಟ್, ಡಿಸಲ್ಯೂಷನ್, ಇಶ್ಯೂ ಆಫ್ ಶೇರ್ಸ್, ಇಶ್ಯೂ ಆಫ್ ಡಿಬೆಂಚರ್ಸ್, ಈ ಎಲ್ಲ ಪ್ರಾಬ್ಲಮ್ನ ನಾನು ಯಾವಾಗ ಅಪ್ಲೋಡ್ ಮಾಡಿದ್ ನೋಡಿದ್ರು ಕೂಡ ನಿಮಗೆ ಒಂದೇ ರೀತಿ ಎಕ್ಸ್ಪ್ಲನೇಷನ್ ಇರುತ್ತೆ. ಆದರೆ ಥಿಯರಿ ಟಾಪಿಕ್ ಹಾಗಲ್ಲ. ಈ ಥಿಯರಿ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಆಗಿನೇ ನಿಮಗೆ 2-3 ವರ್ಷ ಆಯಿತು. 2022 ಇಂದ ಆನ್ಯುವಲ್ ಎಕ್ಸಾಮ್ ಇಂದ ಇಂಟ್ರೊಡ್ಯೂಸ್ ಆಗಿರೋದು. ಹಾಗಾಗಿ ಸಾಕಷ್ಟು ಕ್ವಶನ್ಸ್ಗಳು ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾ ಇರಲ್ಲ. ಹಾಗಾಗಿ ಪ್ರತಿ ಚಾಪ್ಟರಿನ ಥಿಯರಿ ಕ್ವಶನ್ಸ್ಗಳನ್ನ ಒಂದ್ ಕಡೆ ಬರ್ದಿಟ್ಕೊಳ್ಬೇಕು. ಸೊ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ತೀರಿ, ಒಂದ್ ಕಡೆ ನೀಟಾಗಿ ಬರ್ದಿಟ್ಕೊಳ್ತೀರಿ ಅಂತ ಭಾವಿಸಿದ್ದೀನಿ. ಇದೇ ರೀತಿಯಾಗಿ ಎಲ್ಲಾ ಸಬ್ಜೆಕ್ಟು ಕ್ವಶನ್ ಬ್ಯಾಂಕು ಕೂಡ ಬಿಟ್ಟಿದ್ದಾರೆ, ನೀವು ಡೌನ್ಲೋಡ್ ಮಾಡಿಟ್ಕೊಳ್ಬಹುದು, ನೋಡ್ಕೊಳ್ಬಹುದು. ಎಲ್ಲಾ ಚಾಪ್ಟರ್ಗಳಿಗೂ ಕೂಡ ನೀಟಾಗಿ ರೆಡಿ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಥಿಯರಿ ಕ್ವಶನ್ಸ್. ಓಕೆನಾ? Fill in the blanks. Question number 1. Dash ratio is used to distribute accumulated profits and losses at the time of admission of a new partner. ಮಕ್ಕಳೇ, ಇಲ್ಲಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಏನಿದೆ ಈ ಚಾಪ್ಟರ್ ಅಲ್ಲಿ ಆಲ್ಮೋಸ್ಟ್ ಏನೇ ಪ್ರಾಫಿಟ್ ಇರಬಹುದು, ಏನೇ ಇರಬಹುದು, ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಆಗಿರಬಹುದು ಅಥವಾ ಬ್ಯಾಲೆನ್ಸಿಂಗ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ಗೆ ಸಂಬಂಧಪಟ್ಟಾಗೆ ಏನೇ ಪ್ರಾಫಿಟ್ ಲಾಸ್ ಇದ್ರೂ ಕೂಡ ನಾವು ಓಲ್ಡ್ ಪಾರ್ಟ್ನರ್ಸಿಗೆ ಶೇರ್ ಮಾಡ್ತೀವಿ, ಓಲ್ಡ್ ರೇಷಿಯೋದಲ್ಲೇ ಶೇರ್ ಮಾಡ್ತೀವಿ, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹಾಕ್ತೀವಿ. ಹಾಗಾಗಿ ಈ ಚಾಪ್ಟರ್ ಅಲ್ಲಿ ಬರುವಂತದ್ದು ಓಲ್ಡ್ ಪಾರ್ಟ್ನರ್ಸ್, ಓಲ್ಡ್ ರೇಷಿಯೋ, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇದೆಲ್ಲ ಜಾಸ್ತಿ ಬರುತ್ತೆ. ಅದೇ ರೀತಿಯಾಗಿ ಸ್ಯಾಕ್ರಿಫೈಸ್ ರೇಷಿಯೋ ಬರುತ್ತೆ, ಗೇನ್ ರೇಷಿಯೋ ಬರೋದು ರಿಟೈರ್ಮೆಂಟ್ ಅಲ್ಲಿ ನೆನಪಿರಲಿ. ನೆಕ್ಸ್ಟ್ ಸೆಕೆಂಡ್ ಒನ್, ಪ್ರಾಫಿಟ್ ಆರ್ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಈಸ್ ಶೇರ್ಡ್ ಅಮಾಂಗ್ ದ ಓಲ್ಡ್ ಪಾರ್ಟ್ನರ್ಸ್ ಇನ್ ಓಲ್ಡ್ ರೇಷಿಯೋ.
Next one, old ratio minus new ratio is equal to sacrifice ratio. Accumulated losses are transferred to the capital accounts of the old partners at the time of admission in their dash ratio, old ratio. General reserve is to be transferred to dash accounts at the time of admission of a new partner. Answer, old partners capital. ಇದಿಷ್ಟು ಫಿಫ್ತ್ವರೆಗೆ ಇಲ್ಲಿ ಬರುವಾಗ ಎಲ್ಲಿ ಓಲ್ಡ್ ಬಂದಿದೆ ಅನ್ನೋದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್, ಓಲ್ಡ್ ರೇಷಿಯೋ ಅಕೌಂಟ್, ಇದೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಓಕೆನಾ? ಗುಡ್ ವಿಲ್ brought in by new partner in cash is to be distributed among old partners in dash ratio, sacrifice ratio. If the amount brought by new partner is more than his share in capital, the excess is known as hidden goodwill. Dash account is debited for the increase in the value of an asset account. Unrecorded asset is to be credited to dash account, revaluation account. Due to change in profit sharing ratio, some partners will gain in future profits while others will lose. Goodwill is an dash asset, intangible asset. Dash account is credited for cash brought in by new partner for his share of goodwill, new partner's capital. Dash ratio is required for sharing future profits and also for adjustment of capitals, new profit sharing ratio. ಓಕೆನಾ? ಸೊ ಇಲ್ಲಿ ನಾವು ಏನು ಕಾನ್ಸೆಪ್ಟ್ ಇದೆ ಅನ್ನೋದನ್ನ ನೀಟಾಗಿ ಅರ್ಥ ಮಾಡಿಕೊಂಡು ಫಿಲ್ ಇನ್ ದ ಬ್ಲಾಂಕ್ಸ್ ಕಲ್ತ್ಕೊಳ್ಬೇಕು ಮಕ್ಕಳೇ. ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ಸು ಯಾವ್ದಾವ್ದು ಕೇಳ್ಬೋದು ಅಂದರೆ ಈ ಚಾಪ್ಟರಲ್ಲಿ ಯಾವ್ಯಾವ ಟಾಪಿಕ್ ಕವರ್ ಆಗುತ್ತೆ, ಇದಿಷ್ಟರಲ್ಲಿ ಒಂದು ಟಾಪಿಕ್ ಕೇಳ್ತಾರೆ. ಇದಿಷ್ಟು ಟಾಪಿಕ್ನ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕೊಟ್ಟಿದ್ದಾರೆ. ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಹೇಳಿದ್ರೆ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಸೆಕೆಂಡ್ ಒನ್ ಗುಡ್ ವಿಲ್ ಅಂತ ಕೊಟ್ಟಿದ್ದಾರೆ. ಸೊ ಗುಡ್ ವಿಲ್ ಈಸ್ ಆನ್ ಇಂಟ್ಯಾಂಜಿಬಲ್ ಅಸೆಟ್. ಕರೆಕ್ಟಾ? ನೆಕ್ಸ್ಟು ನ್ಯೂ ಶೇರ್ ಕೊಟ್ಟಿದ್ದಾರೆ. ನ್ಯೂ ಶೇರಿಗೆ ಆನ್ಸರ್ ಇಲ್ಲಿ ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. ಓಲ್ಡ್ ಶೇರ್ ಮೈನಸ್ ಶೇರ್ ಸ್ಯಾಕ್ರಿಫೈಸ್ಡ್. ನೆಕ್ಸ್ಟು ಆವರೇಜ್ ಪ್ರಾಫಿಟ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಇದು ಟೈಪ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಮೆಥಡ್, ಹಾಗಾಗಿ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ನೆಕ್ಸ್ಟು ರೈಟ್ ಆಫ್ ನ್ಯೂ ಪಾರ್ಟ್ನರ್ ಅಂತ ಕೊಟ್ಟಿದ್ದಾರೆ. ರೈಟ್ ಆಫ್ ನ್ಯೂ ಪಾರ್ಟ್ನರ್ ಮೀನ್ಸ್ ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್ಸ್. ಓಕೆನಾ? ನೆಕ್ಸ್ಟು ಶಾರ್ಟೇಜ್ ಆಫ್ ಫಂಡ್ಸ್ ಅಂತ ಕೊಟ್ಟಿದ್ದಾರೆ. ಶಾರ್ಟೇಜ್ ಆಫ್ ಫಂಡ್ಸ್ ಅಂತ ಹೇಳಿದ್ರೆ ರೀಸನ್ ಫಾರ್ ಅಡ್ಮಿಷನ್. ನೆಕ್ಸ್ಟ್ ಲಾಸ್ಟ್ ಒನ್ ಅಕೌಂಟಿಂಗ್ ಫಾರ್ ಇಂಟ್ಯಾಂಜಿಬಲ್ ಅಸೆಟ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 26. ಓಕೆನಾ? ಸೊ ಇಲ್ಲಿ ನಾನು ABCDEFGH ಅಂತ ಹಾಕಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಈ ಚಾಪ್ಟರಲ್ಲಿ ಕೇಳುವಂತಹ ಟ್ರೂ ಆರ್ ಫಾಲ್ಸ್ ಕ್ವಶನ್ಸು. Goodwill brought in cash by new partner is distributed among old partner in their sacrificing ratio ಅಂತ ಕೊಟ್ಟಿದ್ದಾರೆ. ಆನ್ಸರ್ ಟ್ರೂ. In case of admission of a partner, profit or loss on revaluation is transferred to old partner's capital account. Yes, true answer. Accumulated profit is transferred to all partners' capital accounts, including new partner ಅಂತ ಹೇಳಿದರೆ. No, accumulated profit is transferred to only old partner's capital account. So answer false ಇದು. The debit balance of profit and loss account shown in the asset side of the balance sheet will be debited to old partner's capital account. True. Increase in the value of an asset is credited to revaluation account. Yes, true. The traditional name of revaluation account is profit and loss adjustment account. Yes, ನಾವು revaluation account ನ profit and loss adjustment account ಅಂತ ಕೂಡ ಕರಿತೀವಿ. Goodwill is an intangible asset. Yes, true. Decrease in the value of liability is debited to revaluation account. No, false. ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಇಲ್ಲಿ ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಲಯಬಿಲಿಟಿ ಅಂತ ಹೇಳಿದ್ರೆ, ನಮ್ಮ ಜವಾಬ್ದಾರಿ ಕಡಿಮೆ ಆಯಿತು ಅಂತ ಹೇಳಿದ್ರೆ
ನಾವು ಅದನ್ನ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನಾವೇನ್ ಮಾಡ್ತೀವಿ, ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ತೀವಿ, ಡೆಬಿಟ್ ಸೈಡ್ ಅಲ್ಲ, ಕ್ರೆಡಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ರಿಕ್ವೈರ್ಡ್ ಟು ಡಿಸ್ಟ್ರಿಬ್ಯೂಟ್ ದ ಕ್ಯಾಶ್ ಬ್ರಾಟ್ ಬೈ ನ್ಯೂ ಪಾರ್ಟ್ನರ್ ಎಮಾಂಗ್ ಓಲ್ಡ್ ಪಾರ್ಟ್ನರ್ಸ್ ಫಾರ್ ಹಿಸ್ ಶೇರ್ ಆಫ್ ಗುಡ್ ವಿಲ್. ಟ್ರೂ. ನೆಕ್ಸ್ಟ್, ಶೇರ್ ಸ್ಯಾಕ್ರಿಫೈಸ್ಡ್ ಈಸ್ ಈಕ್ವಲ್ ಟು ಫಾರ್ಮುಲಾ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಆನ್ಸರ್ ಟ್ರೂ. ಶೇರ್ ಸ್ಯಾಕ್ರಿಫೈಸ್ಡ್ ಫಾರ್ಮುಲಾ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಸ್ಯಾಕ್ರಿಫೈಸ್ ರೇಷಿಯೋ ಫಾರ್ಮುಲಾ ಏನಾಗುತ್ತೆ ಅಂತ ಹೇಳಿದ್ರೆ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಓಕೆನಾ? ಸೊ ಎರಡು ಫಾರ್ಮುಲಾನು ಒಂದೇ ರೀತಿ ಇದೆ, ಕನ್ಫ್ಯೂಸ್ ಮಾಡ್ಕೊಳ್ಳದೆ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಸೊ ಇದಿಷ್ಟು ಕೂಡ ಈ ಚಾಪ್ಟರ್ ಅಲ್ಲಿ ಕೇಳುವಂತಹ ಟ್ರೂ ಆರ್ ಫಾಲ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್. ನೆಕ್ಸ್ಟ್ ಈ ಚಾಪ್ಟರ್ ಅಲ್ಲಿ ಪ್ರಾಬ್ಲಮ್ ನ ಬಿಟ್ಟು ಇನ್ನು ರಿಮೈನಿಂಗ್ ಇರುವಂತದ್ದು ಜಸ್ಟ್ 1 ಮಾರ್ಕ್ ಅಂಡ್ 2 ಮಾರ್ಕ್ಸಿನ ಕ್ವಶನ್ಸ್. ಇಲ್ಲಿ 1 ಮಾರ್ಕಿಗೆ ಕ್ವಶನ್ಸ್ ನ ಶಾರ್ಟ್ ಕ್ವಶನ್ಸ್ ಕೇಳ್ತಾರೆ, 2 ಮಾರ್ಕ್ಸಿಗೆ ಕೇಳೋದಿಲ್ಲ. ರೀಸನ್, ಡೈರೆಕ್ಟ್ ಆಗಿ ಈ ಚಾಪ್ಟರ್ ಅಲ್ಲಿ 12 ಮತ್ತೆ 6 ಮಾರ್ಕ್ಸಿಗೆ ಪ್ರಾಬ್ಲಮ್ಸ್ ಇರೋದ್ರಿಂದ 1 ಮಾರ್ಕಿನ ಕ್ವಶನ್ಸ್ ನೋಡ್ಕೊಂಡ್ರೆ ಸಾಕು. ಟೋಟಲ್ ಆಗಿ 1 ಮಾರ್ಕಿಂದ ಇಷ್ಟು ಕ್ವಶನ್ಸ್ ಇದೆ. ಪಾಸ್ ಮಾಡಿ ಕ್ವಶನ್ಸ್ ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಆನ್ಸರ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.